friends, welcome back to BC Expert YouTube channel. So today we discuss about most important question based on third unit. Third unit ದಲ್ಲಿ ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾರ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾ ಏನ್ ಮಾಡಿನಿ ಇಲ್ಲಿ 2 ಮಾರ್ಕ್ಸ್ ಮಾಡಿನಿ ಇಲ್ಲಿ ಮತ್ತು 5 and 10 ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡಿ. 2 ಮಾರ್ಕ್ಸ್ ದಲ್ಲಿ ನೋಡೋಣ. 2 ಮಾರ್ಕ್ಸ್ ಹೇಳಬೇಕಾದ್ರೆ ಎಲ್ಲಾ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ 2 ಮಾರ್ಕ್ಸ್ ಜಾಸ್ತಿ ಪ್ರೆಡಿಕ್ಷನ್ ಮಾಡಕ್ ಬರಲ್ಲ. ಸೊ ಯಾವ್ದಾದ್ರು ಅಚಾನಕ್ ಕೇಳುವಂತ ಚಾನ್ಸಸ್ ಇರುತ್ತೆ. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ ಇವನ್ನ ಮೆನ್ಷನ್ ಮಾಡಿನಿ, ಓದ್ಕೊಂಡು ಹೋಗಿ. ಫಸ್ಟ್ ಬರುತ್ತೆ ಡಿಫೈನ್ ಕ್ಲಸ್ಟರಿಂಗ್ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ 2 ಇಯರ್ಸ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ವಾಟ್ ಈಸ್ ಗ್ರಿಡ್ ಬೇಸ್ಡ್ ಮೆಥಡ್ ಅಂತ ಕೇಳ್ಬೋದು. ಡಿಫೈನ್ ಕ್ಯೂಬ್ ವಿತ್ ಎಕ್ಸಾಂಪಲ್ ಇನ್ ಡೇಟಾ ಮೈನಿಂಗ್. ವಾಟ್ ಈಸ್ ಕ್ಲಸ್ಟರ್? ಸೊ ಇಲ್ಲಿ ನೋಡ್ರಿ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಎಕ್ಸಾಮ್ ಟೆನ್ಷನ್ ದಾಗ ಅವ್ರೇನಾದ್ರು ವಾಟ್ ಈಸ್ ಕ್ಲಸ್ಟರ್ ಅಂತ ಕೇಳ್ಬಿಟ್ಟು ಆಮೇಲೆ ವಾಟ್ ಈಸ್ ಡಿಫೈನ್ ಕ್ಲಸ್ಟರಿಂಗ್ ಅಂತ ಕೇಳಿದ್ರೆ ಸೊ ಏನಾಗುತ್ತೆ, ಆನ್ಸರ್ ಲಿಟಲ್ ಬಿಟ್ ಡಿಫ್ರೆಂಟ್ ಆಗುತ್ತೆ. ಸೊ ನೀವೇನ್ ಮಾಡ್ರಿ, ಅವ್ರು ಏನ್ ಕೇಳಾರ ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಅನ್ನ ಬರೀರಿ. ಡಿಫೈನ್ ಪಾರ್ಟಿಷನಿಂಗ್ ಮೆಥಡ್ ಇನ್ ಕ್ಲಸ್ಟರಿಂಗ್. ವಾಟ್ ಈಸ್ ಕೆ ಮೀನ್ಸ್ ಅಲ್ಗೋರಿದಮ್. ವಾಟ್ ಆರ್ ದ 2 ಟೈಪ್ಸ್ ಆಫ್ ಹಿರಾರ್ಕಿಕಲ್ ಕ್ಲಸ್ಟರಿಂಗ್. ಡಿಫೈನ್ ಔಟ್ಲೈಯರ್ಸ್. ಔಟ್ಲೈಯರ್ಸ್ ಕೂಡ 2 times ರಿಪೀಟ್ ಆಗಿದೆ ಕ್ವಶನ್. ಸೊ ಇಷ್ಟು 2 ಮಾರ್ಕ್ಸ್ ಕೇಳುವಂತ ಕ್ವಶನ್. ನೆಕ್ಸ್ಟ್ ಬಂದ್ಬಿಟ್ಟು 5 and 10 ಮಾರ್ಕ್ಸ್ ಯಾವ ಕ್ವಶನ್ಸ್ ನ ಕೇಳಬಹುದು ಅನ್ನೋದಾದ್ರೆ ಎಕ್ಸ್ಪ್ಲೇನ್ ಕ್ಲಸ್ಟರ್ ಅನಲೈಸಿಸ್ ಇನ್ ಡೀಟೇಲ್. ಸೊ ಇದು ಇಂಪಾರ್ಟೆಂಟ್. ವಾಟ್ ಈಸ್ ಗ್ರಿಡ್ ಬೇಸ್ಡ್ ಮೆಥಡ್ ಅಂಡ್ ಮಾಡೆಲ್ ಬೇಸ್ಡ್ ಕ್ಲಸ್ಟರಿಂಗ್ ಮೆಥಡ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಕ್ಲಸ್ಟರಿಂಗ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಕೇಳಬಹುದು. ಎಕ್ಸ್ಪ್ಲೇನ್ ಪಾರ್ಟಿಷನಿಂಗ್ ಮೆಥಡ್ ಇನ್ ಕ್ಲಸ್ಟರಿಂಗ್. ರೈಟ್ ಅ ನೋಟ್ ಆನ್ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಲ್ಗೋರಿದಮ್. Explain hierarchical clustering with suitable example. Explain grid-based clustering method. Explain the concept of outliers and noise in clustering. ಇಷ್ಟು ಬಂದ್ಬಿಟ್ಟು 5 and 10 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.